ಸಿಂಹ ಮತ್ತು ಇಲಿಯ ಗೆಳೆತನ ಕತೆ. ಒಮ್ಮೆ ಒಂದು ದಟ್ಟ ಅರಣ್ಯದಲ್ಲಿ ಒಂದು ಭಯಂಕರ ಸಿಂಹ ರಾಜನಂತೆ ಆಳುತ್ತಿತ್ತು. ಅದರ ಗರ್ಜನೆ ಕೇಳಿದರೆ ಎಲ್ಲಾ ಪ್ರಾಣಿಗಳೂ ನಡುಗುತ್ತಿದ್ದವು. ಆದರೆ ಆ ಸಿಂಹಕ್ಕೆ ತನ್ನ ಶಕ್ತಿಯ ಜೊತೆಗೆ ಒಂದು ದೊಡ್ಡ ಗುಣವಿತ್ತು. ಅದು ಕರುಣಾಳು ಹೃದಯದ್ದು. ಒಂದು ದಿನ ಬಿಸಿಲು ತುಂಬಾ ತೀವ್ರವಾಗಿತ್ತು. ಸಿಂಹವು ಒಂದು ದೊಡ್ಡ ಮರದ ನೆರಳಿನಲ್ಲಿ ಮಲಗಿ ನಿದ್ರಿಸುತ್ತಿತ್ತು. ಅಷ್ಟರಲ್ಲಿ ಒಂದು ಚಿಕ್ಕ ಇಲಿ ತನ್ನ ಸ್ನೇಹಿತರೊಂದಿಗೆ ಆಟವಾಡುತ್ತಾ ಓಡಾಡುತ್ತಿತ್ತು. ಇಲಿಯು ಆಟದಲ್ಲಿ ಮುಗ್ಧವಾಗಿ ಸಿಂಹದ ಮೇಲೆಯೇ ಹಾರಿ ಬಿದ್ದಿತು. ಸಿಂಹವು ತಟ್ಟನೆ ಎಚ್ಚರಗೊಂಡು ತನ್ನ ಭಾರೀ ಪಂಜದಿಂದ ಇಲಿಯನ್ನು ಹಿಡಿದುಕೊಂಡಿತು. ಎಷ್ಟು ಧೈರ್ಯ ನನ್ನ ಮೇಲೆ ಹಾರಿ ಬೀಳುವುದಕ್ಕೆ ಎಂದು ಸಿಂಹ ಗರ್ಜಿಸಿತು. ಇಲಿಯು ಭಯದಿಂದ ನಡುಗುತ್ತಾ ಕೈ ಮುಗಿದು ಬೇಡಿಕೊಂಡಿತು, ರಾಜನೇ, ದಯವಿಟ್ಟು ನನ್ನನ್ನು ಬಿಡಿ. ನಾನು ತುಂಬಾ ಚಿಕ್ಕದು, ನಿಮಗೆ ಯಾವುದೇ ಉಪಯೋಗವಿಲ್ಲ. ಆದರೆ ಒಂದು ದಿನ ನಾನು ನಿಮಗೆ ಸಹಾಯ ಮಾಡುವಂತಾದರೆ ನನ್ನ ಜೀವನ ಸಾರ್ಥಕವಾಗುತ್ತದೆ. ಸಿಂಹವು ಆ ಚಿಕ್ಕ ಇಲಿಯ ಮಾತುಗಳನ್ನು ಕೇಳಿ ನಕ್ಕಿತು. ಚಿಕ್ಕ ಇಲಿ ನನ್ನನ್ನು ಸಹಾಯ ಮಾಡುವುದೇ ಹಾಸ್ಯವಾಗಿದೆ. ಆದರೂ ಅದರ ಕರುಣೆಯ ಹೃದಯ ಜಾಗೃತವಾಯಿತು. ಅದು ಇಲಿಯನ್ನು ಬಿಟ್ಟು ಬಿಟ್ಟಿತು. ಹೋಗು, ಇನ್ನೊಮ್ಮೆ ಈ ರೀತಿ ತೊಂದರೆ ಮಾಡಬೇಡ ಎಂದು ಹೇಳಿ. ದಿನಗಳು ಕಳೆದವು. ಒಂದು ದಿನ ಬೇಟೆಗಾರರು ಆ ಅರಣ್ಯಕ್ಕೆ ಬಂದರು. ಅವರು ಬಲವಾದ ಬಲೆಯನ್ನು ಹಾಕಿ ಸಿಂಹವನ್ನು ಹಿಡಿಯಲು ಯೋಜಿಸಿದರು. ಸಿಂಹವು ತನ್ನ ಪ್ರದೇಶದಲ್ಲಿ ಸಂಚರಿಸುತ್ತಿರುವಾಗ ಬಲೆಗೆ ಸಿಕ್ಕಿ ಹಾಕಿಕೊಂಡಿತು. ಎಷ್ಟು ಹೆಣಗಾಡಿದರೂ ಬಲೆಯಿಂದ ಹೊರಬರಲು ಸಾಧ್ಯವಾಗಲಿಲ್ಲ. ಅದರ ಗರ್ಜನೆ ಅರಣ್ಯದಾದ್ಯಂತ ಮೊಳಗಿತು. ಆದರೆ ಯಾರೂ ಸಹಾಯಕ್ಕೆ ಬರಲಿಲ್ಲ. ಆಗ ಆ ಚಿಕ್ಕ ಇಲಿ ಸಿಂಹದ ಗರ್ಜನೆ ಕೇಳಿ ಓಡಿ ಬಂದಿತು. ರಾಜನೇ, ನಾನು ಇಲ್ಲಿದ್ದೇನೆ, ಭಯಪಡಬೇಡಿ ಎಂದು ಹೇಳಿ ಇಲಿಯು ತನ್ನ ಚೂಪಾದ ಹಲ್ಲುಗಳಿಂದ ಬಲೆಯ ಹಗ್ಗಗಳನ್ನು ಕಡಿಯಲು ಆರಂಭಿಸಿತು. ಒಂದು ಹಗ್ಗವನ್ನು ಕಡಿದುಕೊಳ್ಳುತ್ತಾ ಅದು ರಾತ್ರಿ ಇಡೀ ಕೆಲಸ ಮಾಡಿತು. ಬೆಳಗ್ಗೆ ಆಗುವುದರೊಳಗೆ ಸಿಂಹ ಸಂಪೂರ್ಣವಾಗಿ ಬಲೆಯಿಂದ ಬಿಡುಗಡೆಯಾಯಿತು. ಸಿಂಹವು ತನ್ನನ್ನು ಬಿಡಿಸಿದ ಆ ಚಿಕ್ಕ ಇಲಿಯನ್ನು ನೋಡಿ ಅಚ್ಚರಿಗೊಂಡಿತು. ನಾನು ನಿನ್ನನ್ನು ಹಾಸ್ಯ ಮಾಡಿದ್ದೆ, ಆದರೆ ನೀನು ನನ್ನ ಜೀವ ಉಳಿಸಿದೆ. ಇಂದಿನಿಂದ ನೀನು ನನ್ನ ಗೆಳೆಯ. ಯಾವುದೇ ತೊಂದರೆ ಬಂದರೂ ನಾನು ನಿನ್ನ ಬಳಿ ಇರುತ್ತೇನೆ ಎಂದು ಹೇಳಿತು. ಇಲಿಯು ಸಂತೋಷದಿಂದ, ನಾವು ಗೆಳೆಯರು. ಗಾತ್ರ ಅಥವಾ ಶಕ್ತಿ ಎಂದಿಗೂ ಸ್ನೇಹಕ್ಕೆ ಅಡ್ಡಿಯಾಗುವುದಿಲ್ಲ ಎಂದು ಉತ್ತರಿಸಿತು. ಅಂದಿನಿಂದ ಸಿಂಹ ಮತ್ತು ಇಲಿ ಒಂದು ಅದ್ಭುತ ಗೆಳೆತನವನ್ನು ಬೆಳೆಸಿಕೊಂಡವು. ಅರಣ್ಯದ ಎಲ್ಲಾ ಪ್ರಾಣಿಗಳು ಈ ಕಥೆಯನ್ನು ಕೇಳಿ ಆಶ್ಚರ್ಯಪಟ್ಟವು. ನೀತಿ: ಯಾರನ್ನು ಸಣ್ಣವೆಂದು ಅವಹೇಳನ ಮಾಡಬಾರದು. ಪ್ರತಿಯೊಬ್ಬರಲ್ಲೂ ಒಂದು ವಿಶೇಷ ಗುಣವಿರುತ್ತದೆ. ಸಹಾಯ ಮಾಡಿದವರಿಗೆ ಸಹಾಯ ಸಿಗುತ್ತದೆ. ಸ್ನೇಹವು ಯಾವುದೇ ಗಾತ್ರಕ್ಕೂ ಮೀರಿದ್ದು.